ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಸ್ಥಾನ ಸೂಚಕ ಶಬ್ದಗಳನ್ನೊಳಗೊಂಡ ವಾಕ್ಯಗಳನ್ನು ಕಲಿತಾ ಇದ್ದೀವಿ. ಇಂಗ್ಲೀಷ್ನ ವಾಕ್ಯ ರಚನೆಯಲ್ಲಿ ಪ್ರಪೋಸಿಷನ್ಸ್ನ ಬಳಕೆ ಬಹಳ ಮಹತ್ವವಿರುತ್ತದೆ. ಇಂಗ್ಲೀಷ್ ಕಲಿಯುವ ವಿದ್ಯಾರ್ಥಿಗಳು ಇದನ್ನು ಬಳಸುವ ಕ್ರಮವನ್ನು ಬಹಳ ಸಮಾಧಾನದಿಂದ ಕಲಿಯಬೇಕು. ಕೆಲವು ಪ್ರಪೋಸಿಷನ್ಸ್ಗಳು ಸ್ಥಾನ, ಸಮಯ, ವಿಧಿ ಇತ್ಯಾದಿಗಳೊಡನೆ ಸಂಬಂಧ ಪಡೆದಿರುತ್ತವೆ. ಮತ್ತೆ ಕೆಲವು ಕಾರಣ ಮತ್ತು ಗತಿಯೊಡನೆ ಸಂಬಂಧಿಸಿರುತ್ತವೆ. ಇವೆಲ್ಲವನ್ನು ಬಹಳ ಎಚ್ಚರಿಕೆಯಿಂದ ಅಭ್ಯಾಸ ಮಾಡಬೇಕು. ಪ್ರಪೋಸಿಷನ್ಸ್ ನಾಮಪದ, ಸರ್ವನಾಮ ಮತ್ತು ನಾಮರೂಪದ ಇತರ ಶಬ್ದಗಳೊಡನೆ ಸಂಬಂಧವನ್ನು ಸೂಚಿಸುತ್ತದೆ. ಅದು ನಾಮಪದ ಇತ್ಯಾದಿಗಳ ಮುಂಚೆ ಬರುತ್ತದೆ. ಕೆಲವು ವೇಳೆ ನಾಮಪದದ ನಂತರವೂ ಅದನ್ನು ಬಳಸಲಾಗುವುದು. ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ನೀವು ಅವುಗಳ ಬಳಕೆಯ ಮೇಲೆ ಒಳ್ಳೆಯ ಹತೋಟಿ ಪಡೆಯಬಹುದು. ಅಂತಹ ಕೆಲವು ಉದಾಹರಣೆಗಳನ್ನು ಇಲ್ಲಿ ನೋಡೋಣ ಬನ್ನಿ. ಪುಸ್ತಕ ಪೆಟ್ಟಿಗೆಯ ಮೇಲಿದೆ. The book is on the box. The book is on the box. ಕಂಪ್ಯೂಟರ್ ಮೇಜಿನ ಮೇಲಿದೆ. ಕಂಪ್ಯೂಟರ್ ಮೇಜಿನ ಮೇಲಿದೆ. The computer is on the table. The computer is on the table. ಗುಮಾಸ್ತ ತನ್ನ ಸೀಟಿನಲ್ಲಿ ಕುಳಿತಿದ್ದಾನೆ. ಗುಮಾಸ್ತ ತನ್ನ ಸೀಟಿನಲ್ಲಿ ಕುಳಿತಿದ್ದಾನೆ. The clerk is at the seat. The clerk is at the seat. ಬಾಗಿಲ ಮೇಲೆ ಹಸಿರು ಬಣ್ಣ ಇದೆ. ಬಾಗಿಲ ಮೇಲೆ ಹಸಿರು ಬಣ್ಣ ಇದೆ. There is green paint on the door. There is green paint on the door. ತಂದೆಯವರು ಬಾಗಿಲಲ್ಲೇ ನಿಂತಿದ್ದಾರೆ. ತಂದೆಯವರು ಬಾಗಿಲಲ್ಲೇ ನಿಂತಿದ್ದಾರೆ. Father is standing at the door. Father is standing at the door. ನಿನ್ನನ್ನು ಮನೆಯಲ್ಲಿ ನೋಡುತ್ತೇನೆ. ಮನೆಯಲ್ಲಿ ನೋಡುತ್ತೇನೆ. I will see you at home. I will see you at home. Next. ನೇಹಾ ಕೋಣೆಯೊಳಗೆ ಬರುತ್ತಿದ್ದಾಳೆ. ನೇಹಾ ಕೋಣೆಯೊಳಗೆ ಬರುತ್ತಿದ್ದಾಳೆ. ನೇಹಾ ಈಸ್ ಕಮಿಂಗ್ ಇನ್ ಟು ದ ರೂಮ್. ನೇಹಾ ಈಸ್ ಕಮಿಂಗ್ ಇನ್ ಟು ದ ರೂಮ್. ರಿಷಬ್ ಮತ್ತು ರೀಚಾ ಇಬ್ಬರು ಕೋಣೆಯೊಳಗಿದ್ದಾರೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು. ರಿಷಬ್ ಆ್ಯಂಡ್ ರೀಚಾ ಬೋತ್ ಆರ್ ಇನ್ ದ ರೂಮ್ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ನಾನು ಲೋಟದೊಳಗೆ ಇನ್ನಷ್ಟು ನೀರು ಸುರಿಯುತ್ತೇನೆ. ನಾನು ಲೋಟದೊಳಗೆ ಇನ್ನಷ್ಟು ನೀರು ಸುರಿಯುತ್ತೇನೆ. ಐ ವಿಲ್ ಪೋರ್ ಸಮ್ ಮೋರ್ ವಾಟರ್ ಇನ್ ಟು ದ ಗ್ಲಾಸ್ ಅಂತ ಹೇಳ್ತೀವಿ. ಜನ ನದಿಯಲ್ಲಿ ಸ್ನಾನ ಮಾಡುತ್ತಾರೆ. ಜನ ನದಿಯಲ್ಲಿ ಸ್ನಾನ ಮಾಡುತ್ತಾರೆ. ಪೀಪಲ್ ಬಾತ್ ಇನ್ ದ ರಿವರ್. ಪೀಪಲ್ ಬಾತ್ ಇನ್ ದ ರಿವರ್. ನೀನು ಟೇಬಲ್ ಬಳಿ ಏಕೆ ಕೂಡುವುದಿಲ್ಲ. ನೀನು ಟೇಬಲ್ ಬಳಿ ಏಕೆ ಕೂಡುವುದಿಲ್ಲ. ವೈ ಡೋಂಟ್ ಯು ಸಿಟ್ ಆಟ್ ದ ಟೇಬಲ್. ವೈ ಡೋಂಟ್ ಯು ಸಿಟ್ ಆಟ್ ದ ಟೇಬಲ್. ಫ್ಲಾಪಿಯನ್ನು ಕಂಪ್ಯೂಟರ್ನಲ್ಲಿ ಇಡಿ. ಫ್ಲಾಪಿಯನ್ನು ಕಂಪ್ಯೂಟರ್ನಲ್ಲಿ ಇಡಿ. ಫೀಡ್ ದ ಫ್ಲಾಪಿ ಇಂಟು ದ ಕಂಪ್ಯೂಟರ್. ಫೀಡ್ ದ ಫ್ಲಾಪಿ ಇಂಟು ದ ಕಂಪ್ಯೂಟರ್. ಅವರು ತಮ್ಮ ಮನೆಯೊಳಗೆ ಹೋದರು. ಅವರು ತಮ್ಮ ಮನೆಯೊಳಗೆ ಹೋದರು. He went into his house. He went into his house. ಪತ್ರವನ್ನು ಕೊರಿಯರ್ನಲ್ಲಿ ಕಳಿಸಲಾಯಿತು. ಪತ್ರವನ್ನು ಕೊರಿಯರ್ನಲ್ಲಿ ಕಳಿಸಲಾಯಿತು. The letter was sent by courier. The letter was sent by courier. ದಯವಿಟ್ಟು ಇದನ್ನು ಹಿಂದಿಯಿಂದ ಇಂಗ್ಲಿಷ್ಗೆ ಭಾಷಾಂತರಿಸಿ. ಪ್ಲೀಸ್ ಟ್ರಾನ್ಸ್ಲೇಟ್ ದಿಸ್ ಫ್ರಾಮ್ ಹಿಂದಿ ಇಂಟು ಇಂಗ್ಲಿಷ್. ಹಿಮಾಚಲ ಪ್ರದೇಶ ಉತ್ತರ ಭಾರತದಲ್ಲಿದೆ. ಹಿಮಾಚಲ ಪ್ರದೇಶ ಉತ್ತರ ಭಾರತದಲ್ಲಿದೆ. ಹಿಮಾಚಲ್ ಪ್ರದೇಶ್ ಈಸ್ ಇನ್ ನಾರ್ತರ್ನ್ ಇಂಡಿಯಾ. ಹಿಮಾಚಲ್ ಪ್ರದೇಶ್ ಇನ್
ಈಸ್ ಇನ್ ನಾರ್ತರ್ನ್ ಇಂಡಿಯಾ. ನೇಪಾಳ ಭಾರತದ ಉತ್ತರಕ್ಕಿದೆ. ನೇಪಾಳ ಭಾರತದ ಉತ್ತರಕ್ಕಿದೆ. ನೇಪಾಳ ಈಸ್ ಟು ದ ನಾರ್ತ್ ಆಫ್ ಇಂಡಿಯಾ. ನೇಪಾಳ ಈಸ್ ಟು ದ ನಾರ್ತ್ ಆಫ್ ಇಂಡಿಯಾ. ಒಬ್ಬ ವ್ಯಕ್ತಿಯನ್ನು ಅವನ ಬಟ್ಟೆಯಿಂದ ಅಳೆಯಬೇಡ. ನೋಡಿ, ಒಬ್ಬ ವ್ಯಕ್ತಿಯನ್ನು ಅವನ ಬಟ್ಟೆಯಿಂದ ಅಳೆಯಬೇಡ. ಡೋಂಟ್ ಜಡ್ಜ್ ಎ ಪರ್ಸನ್ ಬೈ ಹೀಸ್ ಕ್ಲಾತ್ಸ್. ಡೋಂಟ್ ಜಡ್ಜ್ ಎ ಪರ್ಸನ್ ಬೈ ಹೀಸ್ ಕ್ಲಾತ್ಸ್. ನಾನು ಸೀಸೆಯಲ್ಲಿ ಹಾಲನ್ನು ತುಂಬಿದೆ. ನಾನು ಸೀಸೆಯಲ್ಲಿ ಹಾಲನ್ನು ತುಂಬಿದೆ. ಐ ಫೀಲ್ಡ್ ದ ಬಾಟಲ್ ವಿತ್ ಮಿಲ್ಕ್. ಐ ಫೀಲ್ಡ್ ದ ಬಾಟಲ್ ವಿತ್ ಮಿಲ್ಕ್. ಹುಲಿಯು ಬೇಟೆಗಾರನಿಂದ ಕೊಲ್ಲಲ್ಪಟ್ಟಿತು. ಹುಲಿಯು ಬೇಟೆಗಾರನಿಂದ ಕೊಲ್ಲಲ್ಪಟ್ಟಿತು. ದ ಟೈಗರ್ ವಾಸ್ ಕಿಲ್ಡ್ ಬೈ ದ ಹಂಟರ್. ದ ಟೈಗರ್ ವಾಸ್ ಕಿಲ್ಡ್ ಬೈ ದ ಹಂಟರ್. ಅವನು ತನ್ನ ತಮ್ಮನ ಬಳಿ ನಿಂತುಕೊಂಡ. ಅವನು ತನ್ನ ತಮ್ಮನ ಬಳಿ ನಿಂತುಕೊಂಡ. He stood beside his brother. He stood beside his brother. ಹಾಕಿ ಅಲ್ಲದೆ ನಾನು ಫುಟ್ಬಾಲ್ ಆಡುತ್ತೇನೆ. ಹಾಕಿನೂ ಆಡ್ತೀನಿ, ಫುಟ್ಬಾಲ್ನೂ ಆಡ್ತೀನಿ ಅಂತ ಹೇಳಿದೆ. ಐ ಪ್ಲೇ ಫುಟ್ಬಾಲ್ ಬಿಸೈಡ್ಸ್ ಹಾಕಿ. ಐ ಪ್ಲೇ ಫುಟ್ಬಾಲ್ ಬಿಸೈಡ್ಸ್ ಹಾಕಿ. ಸಿಮ್ಲಾ ಬೆಟ್ಟಗಳ ಮಧ್ಯದಲ್ಲಿದೆ. ಸಿಮ್ಲಾ ಬೆಟ್ಟಗಳ ಮಧ್ಯದಲ್ಲಿದೆ. Simla is situated amongst the mountains. Simla is situated amongst the mountains. ಅವನು ನಿಯಮವಂತ ವ್ಯಕ್ತಿ ಅಂದರೆ ಬಹಳ ಶಿಸ್ತುವಂತ ವ್ಯಕ್ತಿ, ನಿಯಮವನ್ನು ಪಾಲಿಸ್ತಾರಂತೀವಲ್ಲ ಅಂಥದಕ್ಕೆ. ಹಿ ಈಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಹಿ ಈಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಯಮುನಾ ನದಿ ಮೇಲೆ ಒಂದು ಸೇತುವೆ ಇದೆ. ಯಮುನಾ ನದಿ ಮೇಲೆ ಒಂದು ಸೇತುವೆ ಇದೆ. ದೇರ್ ಈಸ್ ಎ ಬ್ರಿಡ್ಜ್ ಓವರ್ ದ ಯಮುನಾ ರಿವರ್. ದೇರ್ ಈಸ್ ಎ ಬ್ರಿಡ್ಜ್ ಓವರ್ ದ ಯಮುನಾ ರಿವರ್. ಚೆಂಡನ್ನು ಗೋಡೆಯ ಮೇಲೆ ಎಸೆ. ಚೆಂಡನ್ನು ಗೋಡೆಯ ಮೇಲೆ ಎಸೆ. ಥ್ರೋ ದ ಬಾಲ್ ಓವರ್ ದ ವಾಲ್. ಥ್ರೋ ದ ಬಾಲ್ ಓವರ್ ದ ವಾಲ್. ಪಕ್ಷಿಗಳು ಸೇತುವೆಯ ಮೇಲೆ ಹಾರುತ್ತಿವೆ. ಪಕ್ಷಿಗಳು ಸೇತುವೆಯ ಮೇಲೆ ಹಾರುತ್ತಿವೆ. ಬರ್ಡ್ಸ್ ಆರ್ ಪ್ಲೇಯಿಂಗ್ ಓವರ್ ದ ಬ್ರಿಡ್ಜ್. ಬರ್ಡ್ಸ್ ಆರ್ ಪ್ಲೇಯಿಂಗ್ ಓವರ್ ದ ಬ್ರಿಡ್ಜ್. ದೋಣಿಗಳು ಸೇತುವೆಯ ಕೆಳಗೆ ಇವೆ. ದೋಣಿಗಳು ಸೇತುವೆಯ ಕೆಳಗೆ ಇವೆ. ಬೋಟ್ಸ್ ಆರ್ ಅಂಡರ್ ದ ಬ್ರಿಡ್ಜ್. ಬೋಟ್ಸ್ ಆರ್ ಅಂಡರ್ ದ ಬ್ರಿಡ್ಜ್. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನಾದರೂ ಹಂಚ್ಕೋಬೇಕಂತ ಆಸೆ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೇನೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ಒಂದು ಲೈಕ್ ಮಾಡಿ, ಏಕೆಂದರೆ ನೀವು ಮಾಡುವ ಸಪೋರ್ಟೇ ನಮಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಂತಾಗುತ್ತದೆ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.